ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಕಾರ್ವಿ. ಸೊ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಷಯ ಬಂದುಬಿಟ್ಟು ನಾನಿವತ್ತು ನಮ್ಮೂರಿನ ಹೊಳೆಯಲ್ಲಿದ್ದೀನಿ. ಸೊ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆದ ಮಂಜುನಾಥ್ ಕಾರ್ವಿಯವರು ಮತ್ತು ಅವರ ಮಕ್ಕಳೆಲ್ಲ ಅವ್ರದ್ದೊಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಅವರು ಮತ್ತು ಅವ್ರ ಮಕ್ಕಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಅವರೀಗ ಆಚೆ ಪ್ಲೇಸಿಂದ ಉಂಟಲ್ಲ, ಅದು ಐರೋಡ್ ಆಚೆ ಪ್ಲೇಸಿಂದ ಈಚೆ ಸೈಡಿಗೆ ಸೊ ಮಳಿ ತೆಗಿಲಿಕ್ಕೆ ಬಂದಿದ್ದಾರೆ. ನಾನೀಗ ಅವ್ರನ್ನ ಈಗ ಮಾತಾಡಿಸ್ತೀನಿ. ಸೊ ತುಂಬಾ ಖುಷಿಯ ವಿಚಾರ. ಸೊ ನಾನೀಗ ಬಂದಲ್ಲ, ಸೊ ಇಲ್ಲಿಗ 2 ವಿಡಿಯೋ ಮಾಡ್ತೀನಿ ನಾನು. ಸೊ ವಿಷಯ ಏನಂತ ಗೊತ್ತಿಲ್ಲ ನನಗೆ. ನಾ ಯಾವ ಕಡೆ ಒಂದು ಪ್ಲೇಸಿಗೆ ಹೋಗ್ತನಲ್ಲ, ನನಗೆ ಆಟೋಮೆಟಿಕ್ ಆಗಿ ಒಂದು ಆ ಕಂಟೆಂಟ್ ಅನ್ನೋದು ನನ್ನ ತಲೆಯಲ್ಲಿ ಸೀದಾ ಹೊಳೆದು ಬಿಡ್ತದ. ಸೊ ನನ್ನ ಒಂದು ನಾಲ್ಗೆಯಲ್ಲಿ ಏನು ಬರ್ತದೋ ಅದನ್ನು ನಾನು ನುಡಿದು ಬಿಡ್ತೀನಿ. ಸೊ ನೋಡಿ, ನಾನು ಯಾವುದು ಬಾಯ್ಪಾಠ ಆಗಲಿ ಏನನ್ನು ಮಾಡೋದೇ ಇಲ್ಲ. ಸೊ ಅದಾಗಿ ವಾಗ್ದೇವಿ ನುಡಿತಾಳೆ, ನಾನು ಹಾಗೆ ನುಡಿತೀನಿ. ಸೊ ವ್ಯೂಸ್ ಹೋಗ್ತದೆ, ತುಂಬ ಖುಷಿಯ ವಿಚಾರ. ಸೊ ನೋಡಿ, ಈಗ ನಮ್ಮ ಮರಿಯವರು ಬಂದಿದ್ದಾರೆ. ಈಗ ನಮಸ್ತೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿತ್ತಲ್ಲ, ತುಂಬ ವ್ಯೂಸ್ ಹೋಗಿದೆ. ಈಗ ಆಚೆ ಕಡೆಯಿಂದ ಈಚೆ ಬರ್ತಿದ್ರಿ, ಏನು ಮಳಿ ತೆಗಿಲಿಕ್ಕ? ಹಾಂ, ನೋಡಿ ಫ್ರೆಂಡ್ಸ್, ತುಂಬಾ ಖುಷಿಯ ವಿಚಾರ. ಸೊ ಫಸ್ಟ್ ವಿಷಯ ಏನಂತಂದರೆ, ಸೊ ನಮ್ಮೂರಲ್ಲಿ ಒಂದು ಪದಾರ್ಥಕ್ಕೆ ಈಗ ಮಳಿ ಬೇಕಂದರೆ ಉಂಟಲ್ಲ, ಏನು ಹಣ ಕೊಡಬೇಕಂತಿಲ್ಲ, ಏನಿಲ್ಲ. ಅಂದರೆ ನಮಗೆ ತಿಂದು ಸ್ವಲ್ಪ ಬೋರ್ ಆಗಿದೆ. ಅಂದರೆ ಅದು ಯಾವುದೊಂದು ಹೇಳ್ತಾರಲ್ಲ, ಯಾವುದೊಂದು ಅದಕ್ಕೊಂದು ಗಾದೆ ಉಂಟು, ಗಾದೆ ನೆನಪು ಬರ್ತಾ ಇಲ್ಲ. ಅಂದರೆ ಆ ದುಡ್ಡು ಕೊಟ್ಟು ತಿನ್ನೋದಕ್ಕೆ ಅದು ಸ್ವಲ್ಪ ಒಂಥರ ಬೇರೆ ಅಂತ, ಇದು ಒಂದು ಟೇಸ್ಟೇ ಬೇರೆ. ಅಂದರೆ ಇದು ಇಲ್ಲ, ನೀವು ಹೊಳೆ ನೋಡ್ತಿದ್ದೀರಲ್ಲ, ಸರಿಯಾಗಿ ನೋಡ್ಕೊಳ್ಳಿ. ಸೊ ಇಷ್ಟು ಹೊಳೆಯಲ್ಲಿ ಈಗ ಫುಲ್ಲಾಗಿ ಮಳೆ ಬಿದ್ದಿದೆ. ಸೊ ಈಗ ನನ್ನ ಪ್ರಕಾರ ಇದೊಂದು ಅರ್ಧ ಗಂಟೆ ಸಾಕಲ್ಲ, ಅರ್ಧ ಗಂಟೆ ಬೇಕು. ಸೊ ಧರ್ಮಕ್ಕಲ್ಲ, ಅಂದರೆ ತಿಂದು ಎಲ್ರಿಗೂ ಬೋರ್ ಆಗಿದೆ. ಸೊ ನಾ ಈಗಷ್ಟೇ ಅವ್ರದ್ದೊಂದು ವಿಡಿಯೋ ಮಾಡ್ಕೊಂಬಂದೆ, ಆಚೆಯಿಂದ ಒಂದು ಅವರು. ಸೊ ಅವರು ಮಾರ್ಲಿಕ್ಕಂತೆ ಒಬ್ಬೊಬ್ರು ಅದೊಂದು ಇದು. ಸೊ ಅದ್ರ ಬಗ್ಗೆ ನಾ ಏನು ಹೇಳಿಕ್ಕೆ ಹೋಗುದಿಲ್ಲ. ಸೊ ನಮ್ಮ ಮಂಜುನಾಥ್ ಕಾರ್ಯ ಅವರು ಏನಂತಾರೆ ಅಂತ, ಸೊ ಏನು ಹೇಳ್ತಾರೆ ಅಂತ ನಾನು ಹೇಳೋ ಪ್ರಕಾರ. ಸೊ ಅಂದರೆ ಈಗ ತುಂಬ ಸಮಯ ಆಯಿತು, ಮಳೆ ಸ್ವಲ್ಪ ಬಿದ್ದಿರಲಿಲ್ಲ. ಅಂದರೆ ಸಣ್ಣದಿತ್ತ, ಹೌದು, ಬಿದ್ದಿರಲಿಲ್ಲ, ಸಡನ್ ಆಗಿ ಬಿತ್ತಲ್ಲ. ಫ್ರೆಂಡ್ಸ್, ದೊಡ್ಡದಾಗ್ತದಂತೆ ಈಗ ಸಡನ್ ಆಗಿ ಈಗ ಇದು ಮಳೆ ಬಿತ್ತಲ್ಲ. ಇದಕ್ಕೆ ಕಾರಣ ಯಾವ ದೇವರನ್ನು? ಓ, ಹಾಗಾಗಿ. ಸೊ ಫ್ರೆಂಡ್ಸ್, ನಾ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಒಂದು ಹೇಳಿದ್ನಲ್ಲ, ಇದು ಅವರು ಭಾಸ್ಕರ್ ಪುತ್ರನ್ ಕೂಡ ಹೇಳಿದ್ರು, ಬಬ್ಬರ ದೇವರ ಸೃಷ್ಟಿ ಅಂತೇಳಿ ಕೂಡ. ಸೊ ನಮ್ಮ ಮಂಜುನಾಥ್ ಕೂಡ ಹಾಗೆ ಹೇಳ್ತಿದ್ದಾರೆ. ಸೊ ತುಂಬಾನೇ ಖುಷಿಯ ವಿಚಾರ ಅಲ್ಲ? ಅಂದ್ರೆ ತುಂಬಾನೇ ಖುಷಿ ವಿಚಾರ ಇದು. ಎಲ್ಲರಿಗೂ ಒಂದು ಜೀವನದ ಕಾರ್ಯಕ್ರಮ ಇದು. ಇದರಿಂದ ಎಷ್ಟೋ ಸಾವಿರ ಜನ ಅಂದ್ರೆ ಅವರ ಜೀವನಕ್ಕೆ ಏನು ತೊಂದರೆ ಇಲ್ಲ. ಇದರಲ್ಲಿ ಎಷ್ಟೋ ಸಾವಿರ ಜನ ಒಂದು ಮುಷ್ಟಿ ಊಟ ಮಾಡ್ತಾರೆ, ತಗೊಂಡು ಮಾತ್ರ ಅಲ್ಲ ಹೆಚ್ಚಿನ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ, ಅಂದ್ರೆ ನಮ್ಗೆ ಒಂದು ಕಷ್ಟ ಇಲ್ಲ, ಆ ದೇವರ ಒಂದು ಕೃಪೆಯಿಂದ ಅವರೊಂದು ಇದು ಮಳೆ ಬಿದ್ದಿದೆ ಅಲ್ಲ, ತಿನ್ಲಿಕ್ಕೆ ಆಗ್ತದೆ, ಮಾರ್ಲಿಕ್ಕೆ ಆಗ್ತದೆ. ಕೆಲವ್ರದ್ದು ಒಂದು ವಿಷಯ ಏನಂತಂದ್ರೆ ಅತಿ ಆಸೆ. ಯಾಕೆಂದ್ರೆ ಸಣ್ಣ ಮಳಿನ ತಗೊಂಡು ಹೋಗಿ ಅವರು ಮನೆ ಹತ್ರ ಹೋಗಿ ತಗೊಂಡು ಉಂಟಲ್ಲ, ರಾಶಿ ಮಾಡ್ಕೊಂಡು ಒಂದೇ ಸಲ ಹಣ ಮಾಡು ಅಂದ್ರೆ ಒಂದೇ ಸಲ ಒಂದು ಮೇ ಎಂಡಿಗೆ ಉಂಟಲ್ಲ ಮಾರ್ತಾರೆ. ಅದು ಒಂದೇ ಸಲ ಒಂದು ಹೇಳಿಕ್ ಆಗುದಿಲ್ಲ. 50-60 ಆಯ್ತು, 70 ರೇಟ್ ಆದ್ರೆ 79 ಹೇಳಿಕ್ ಆಗುದಿಲ್ಲ. ಸೊ ಎಲ್ಲ ತರದುಂಟು. ಸೊ ನಾ ಕೊಡುವಂತ ಕಂಟೆಂಟ್ ಮತ್ತೆ ನಿಮ್ಗೆ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ತರ ವಿಷಯ. ಸೊ ನೀವು ಕೇಳಿರ್ಬೋದು, ಯೂಟ್ಯೂಬ್ ಎಲ್ಲ ನೋಡ್ತಿರಲ್ಲ, ಈ ತರ ಕಂಟೆಂಟ್ ನಿಮ್ಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಮ್ಗೆ ಯಾವ್ದು ಎಲ್ಲ ಮಳೆ ಸಿಗ್ತಿದಿರಲ್ಲ, ಎಲ್ಲ ಮಳೆ ಸಿಕ್ಕದೆಲ್ಲ ಹಾಕು. ಮೀನಿಗೆ ಹೋಗಿದ್ರಾ? ಇಲ್ಲ, ಮೀನಿಗೆ ಹೋಗ್ಲಿಲ್ಲ. ಯಾಕೆ? ಹೋಗ್ಲೇ ಇಲ್ಲ. ಹಾಗೆ ಅಂದ್ರೆ ಮತ್ತೆ
ಅಂದ್ರೆ ನಿಮ್ಗೆ ಮಳೆ ಬಿದ್ದಿದ್ದ ವಿಷಯ ಗೊತ್ತಿತ್ತಾ? ಹಾ ಗೊತ್ತಿದ್ದು ಫಸ್ಟಿಗೆ ನೋಡಿದ್ದೇನೆ ನಾನು, ಚಿಕ್ಕದಿದ್ದಿತ್ತು ಅದು. ಹಾ ಈಗ ಆಗಲಿ ಅದೊಂದು ದೇವರಿದೊಂದು ಹ್ಮ್ ಎಲ್ಲರಿಗೂ ಒಂದು ಅನ್ನ. ಫ್ರೆಂಡ್ಸ್ ನೋಡಿದ್ರಲ್ಲ, ನಮ್ಗೆ ದಿನ ಮಳೆ ತಿಂದು ಬೇಜಾರಾಯ್ತು. ಅಂದ್ರೆ ಮಳೆ ಸ್ವಲ್ಪ ದೊಡ್ಡದಾದ್ರೆ ಸ್ವಲ್ಪ ಒಳ್ಳೇದು. ಮಳೆಯಲ್ಲಿ ಊಟ ಮಸ್ತ್ ಸೇರ್ತದೆ. ಅಂದ್ರೆ ಗಂಜಿ ಮಾಡ್ಕೊಂಡು ಅಲ್ಲ, ಗಂಜಿ ಮಾಡಿ ಇದು ಮಾಡಿ ತಾಳು ಮಾಡಿರ್ತಲ್ಲ, 4 ಪಾವ್ ಹಾಕುವಲ್ಲ 6 ಪಾವ್ ಹಾಕ್ಬೇಕು, 6 ಪಾವ್ ಹಾಕುವಲ್ಲ ಒಂದು 8 ಪಾವ್ ಹಾಕ್ಬೇಕು. ಒಳ್ಳೆ ಊಟ. ಊಟ ಅಂದ್ರೆ ಕೋಳಿ ಸುಕ್ಕ ಮಾಡ್ಬೇಕಲ್ಲ. ಸುಕ್ಕದ್ ಬೇಕು. ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ, ಗಂಜಿ ಮತ್ತೆ ಅದ್ರೊಟ್ಟಿಗೆ ಮಳಿ ಸುಕ್ಕ ಮಾಡಿದ್ರೆ ಉಂಟಲ್ಲ, ಅದ್ರ ಟೇಸ್ಟೇ ಬೇರೆ. ಸೊ ಒಂದ್ಸಲ ಮಾಡಿದ್ದೆ, ಒಳ್ಳೆ ಸೇರ್ತದೆ, ಮಾತ್ರ ಖುಷಿ ಆಗ್ತದೆ. ಸ್ವಲ್ಪ ಮಳಿ ಮತ್ತೆ ಸ್ವಲ್ಪ ದೊಡ್ಡದಿದ್ರೆ ಮತ್ತೆ ಒಳ್ಳೇದು. ಮಳೆ ತಾಳ್ಬಾರ್ದು. ಸೊ ಫ್ರೆಂಡ್ಸ್ ಅಷ್ಟೇ ಅಲ್ಲ, ನಮ್ಮ ಹಕ್ಕಿಗಳು ಕೂಡ ಉಂಟಲ್ಲ ಇಲ್ಲಿ ಬಂದು. ರಾಶಿ ಇನ್ನು ಸ್ವಲ್ಪ ಲೇಟ್ ಆಗಿ ಬರ್ತವೆ. ಈಗ ಸ್ವಲ್ಪ ನೀರು ಅವಕ್ಕೂ ಒಂದು ಜೀವನ ಎಲ್ಲದಕ್ಕೂ. ಅದೇ ಒಂದು ಹೋಯ್ತು, ನಾನು ಹತ್ರ ಬರುವಾಗ ಹಕ್ಕಿಗಳು ಹಾರಿ ಹೋಯ್ತಾ. ಅಂದ್ರೆ ಆ ಹಕ್ಕಿಗಳು ಉಂಟಲ್ಲ, ಆ ಮಳಿನ ಸೀಲ್ ಮಾಡ್ಕೊಂಡು ತಿಂತೇವೆ. ಅಂದ್ರೆ ಅಷ್ಟು ಟೇಸ್ಟ್ ಇರ್ತದೆ ಮೀನು. ಸೊ ಮೀನು ತಿನ್ಲಿಕ್ಕಿಲ್ಲ. ಮೀನು ಅದ್ರದ್ದೊಂದು ಎಣ್ಣೆ ಅಂಶ ತರ ಇರ್ತದೆ, ಅದನ್ನು ಟೇಸ್ಟ್ ಮಾಡ್ತೇವೆ. ಜಾರಿದ್ ಬಿಡಿ, ಜಾರಿ ಅದು ಸೀಲ್ ಮಾಡ್ಕೊಂಡು ತಿಂತವೆ. ಸೊ ಫೈನಲ್ ಆಗಿ ಈಗ ಮೀನುಗಾರಿಕೆ ಬಗ್ಗೆ ಹೇಳಲಿಕ್ಕೆ ಬಂದ್ರೆ, ಸೊ ಒಂದು 4-5 ವರ್ಷಕ್ಕೆ ಇದು ಮೀನುಗಾರಿಕೆ ಆಯ್ತಲ್ಲ, ಅಂದ್ರೆ ಡಲ್ ಆಗೋ ಚಾನ್ಸಸ್ ಎಲ್ಲ ಕಾಣ್ತಿದೆಯಲ್ಲ ಈಗಲೇ. ಈಗ ಮಾಲ್ಚೇರೆಲ್ಲ ಮಾಲಿದ ಬಲೆ ಎಲ್ಲ ಬಿಡ್ತಿದ್ರು ನೀವು, ಈಗ ಯಾಕೆ ಬಿಡ್ತಾ ಇಲ್ಲ? ಬಿಡುದಿಲ್ಲ ನಾವು. ಅದು ಎಲ್ಲುಂಟು ರಾತ್ರಿ ಎಲ್ಲ ಕಸ್ಬೋದು. ಈಗ ಅಟ್ಟಿ ಜಗ್ಗಿ ಸಣ್ಣ ಚಿಕ್ಕಣಕ್ಕ ಒಂದು ಬಲೆ ಈಗ ಎಲ್ಲದಕ್ಕೂ ಅದು ದಡ್ಡದಾಗ್ಲಿ ಬಿಡುದಿಲ್ಲ. ಮತ್ತೆ ಅಂತ ಮಾಡುದು ಎಲ್ಲ ಒಟ್ಟು ಏನಾದ್ರೂ ಒಂದು ಆಗ್ಬೇಕಲ್ಲ. ಹಾಗೆ ಅಂದ್ರೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ, ಒಬ್ಬೊಬ್ರು ಅಂದ್ರೆ ಈಗ ಅಳಿವೆ ಬಾಗಿಲ ಹತ್ರದಿಂದನೇ ಬರುವಾಗ್ಲೇನೆ ಅಲ್ಲಿ ಒಂದು ಕವರ್ ಬಾಲ್ ಎಲ್ಲ ಹಾಕಿ ಉಂಟಲ್ಲ, ದೊಡ್ಡ ದೊಡ್ಡ ಮಾಲ್ಚೇರು ಆಗಲಿ ಸಣ್ಣ ಮಾಲ್ಚೇರು ಆಗಲಿ ಎಲ್ಲ ಅಲ್ಲೇ ನಾಶ ಮಾಡ್ತಿದ್ದಾರೆ. ಸೊ ಈ ತೋಡಿದ ಒಳಗಡೆ ಬರಲಿಕ್ಕೆ ಕೂಡ ಬಿಡುವುದಿಲ್ಲ. ಅಂದರೆ ಸೊ ಇವ್ರು ನೋಡಿ, ಈಗ ಅಲ್ಲಿ ಅವ್ರೀಗ ಹಿಡಿತಾರೆ, ದೊಡ್ಡ ದೊಡ್ಡ ಡಿಂಗಿ ದೋಣಿ ತಗೊಂಡು ಹಿಡಿತಾರೆ. ಸೊ ಇಲ್ಲಿ ಒಳಗಿರೋ ಸ್ವಲ್ಪ ಒಂದು ಪರಿಸ್ಥಿತಿ ಒಂದು ನೋಡ್ಕೊಳ್ಬೇಕಲ್ಲ. ಸೊ ಎಲ್ರಿಗೂ ಕೂಡ ಬೇಕಲ್ಲ, ಅಂದರೆ ಇದು ಮೀನು ಕೂಡ ಬೇಕಲ್ಲ. ಸೊ ಅದರಿಂದ ಕೂಡ ಅವ್ರ ಜೀವನ ಕೂಡ ನಡಿಬೇಕಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅವರು. ಸೊ ನಾವು ಮಾತ್ರ ಹಣ ಮಾಡೋದಲ್ಲ, ಸೊ ಎಲ್ರಿಗೂ ಕೂಡ ಒಂದು ಕುಟುಂಬ ಅಂತೇಳಿ ಇರ್ತದೆ. ಸೊ ಅವ್ರಿಗೆ ಕೂಡ ಹೌದು, ಅಂದರೆ ಖಾಲಿ ನಾವೇ ದೊಡ್ಡವರಾಗಬೇಕು, ಅದು ಸ್ವಲ್ಪ ಅಂದ್ರೆ ಹಣ ಮಾಡಬೇಕು, ಇಲ್ಲ ಅಂತ ಹೇಳುದಿಲ್ಲ. ಸೊ ಎಲ್ಲರೂ ಅದರಲ್ಲಿ ಜೀವನ ಮಾಡಬೇಕು ಎಲ್ಲರಿಗೂ. ಸೊ ಹಣ ಮಾಡ್ಬೇಕಾದ್ರೆ ಸೊ ಅಂದ್ರೆ ಬೇರೆಯವರ ಒಂದು ಮೀನು, ಬೇರೆಯವರ ಒಂದು ಬಲೆ, ಒಂದು ಮೀನನ್ನು ಕಳ್ತನ ಮಾಡುದು ಅದೆಲ್ಲ ಮಾಡಬಾರ್ದು. ಅದೆಲ್ಲ ಆ ಥರ ಮಾಡೋ ಬದಲು ಬೇರೆಯವ್ರ ಮನೆಗೆ ಹೋಗಿ ಕಳ್ತನ ಮಾಡೋದು ಒಳ್ಳೇದು. ಅದಕ್ಕೆ ಮತ್ತು ಕಳ್ತನಕ್ಕೆ ಏನು ವ್ಯತ್ಯಾಸ ಇಲ್ಲ. ಸೊ ಅದು ಮತ್ತು ಕೆಲವು ವಿಡಿಯೋಸ್ ನಾ ಮಾಡ್ಲಿಕ್ಕೆ ಉಂಟು. ಸೊ ಮಳೆಗಾಲ ಬರಲಿ ಮತ್ತು ಡಿಫ್ರೆಂಟ್ ಆಗಿ ನಾನು ವಿಡಿಯೋಸ್ ಮಾಡಲಿಕ್ಕೆ ಎಲ್ಲ ಇದ್ದೀನಿ. ಸೊ ಮಂಜುನಾಥ್ ಕಾರ್ ಇವರು ಈಗ ರೀಸೆಂಟಾಗಿ ಕೆಂಬೇರಿ ಮೀನಿಗೆ ಹೋಗ್ಲಿಲ್ವಾ? 6-7 ತಿಂಗಳಾಗಿ. ಅದೇ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಇವರು ಕೊಳಸು ಕೆಂಬೇರಿ ಮೀನೆಲ್ಲ ಹಿಡಿದಿದ್ರ, ಒಳ್ಳೆ ವ್ಯೂಸ್ ಹೋಗಿದೆ. ಸೊ ನಂಗೀಗ ದೊಡ್ಡ ಅಂದರೆ ಒಂದು 5 ಗಂಟೆಗೆ ಒಂದು ದೊಡ್ಡ ಮೀನು ಹಿಡಿಯೋರು ಒಂದು ಯಾರು ಸಿಗ್ತಾ ಇಲ್ಲ ನಂಗೆ. ಆ ಮೀನು ಒಂದು ವಿಡಿಯೋ ಮಾಡಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರು, ಮೀನಿದು ವಿಡಿಯೋ ಇಲ್ಲ ಅಂತ. ದೊಡ್ಡ ಮೀನು ಹಿಡಿದ್ರೆ ಒಳ್ಳೆ ವ್ಯೂಸ್ ಆಗ್ತದೆ, ಅದಕ್ಕೋಸ್ಕರ. ಸೊ ನನಗೆ ಸಿಗ್ತಿಲ್ಲ, ನಾನು ತುಂಬ ಟ್ರೈ ಮಾಡ್ತಿದ್ದೀನಿ. ಸೊ ಲಾಸ್ಟ್ ಟೈಮ್ ಕುಂದಾಪುರದ ಅಳಿವು ಬಾಗಿಲ ಹತ್ರ ಕೂಡ ಅಲ್ಲಿ ಕೂಡ ಹೋಗಿದ್ವಿ ನಾನು. ಸೊ ಅಲ್ಲಿ ಕೇಳಿದೆ, ಈಗಿಲ್ಲ ಮಾರ, ನೈಟ್ ಒಂದು 7-8 ಗಂಟೆ ಆಗ್ತದೆ, ಅಷ್ಟು ಗಂಟೆಗೆ ಮಾತ್ರ ದೊಡ್ಡ ಮೀನು ಸಿಗೋದು ಅಂತ ಹೇಳಿದರು. ಸೊ ನೈಟ್ ವಿಡಿಯೋ ಮಾಡಿದರೆ ಆ ಕ್ಲಾರಿಟಿ ಕೂಡ ಬರೋದಿಲ್ಲ, ಮತ್ತು ಟಾರ್ಚಿಗೆ ಮತ್ತೆ ವ್ಯವಸ್ಥೆ ಮತ್ತೆ ಯಾರು ಮಾಡ್ತಾರೆ, ಹಾಗಾಗಿ ಸೊ ನಮ್ಮೂರಲ್ಲಿ ಕೂಡ ದೊಡ್ಡ ಮೀನು ಹಿಡಿತಾರೆ.
ಈಗ ಅದಕ್ಕೆ ಏನು ಮಾಡು ಅಂದ್ರೆ ಏನು ಮಾಡ್ತೀನಿ ಸದ್ಯಕ್ಕೆ. ಅಂದರೆ ಯಾರು ಅಂದರೆ ನಾವೀಗ ಅವರೊಟ್ಟಿಗೆ ಹೋದರೆ ಉಂಟಲ್ಲ, ಆ ದಿನ ದೊಡ್ಡ ಮೀನು ಸಿಗ್ತದಿಲ್ಲ ಅಂದ್ರೆ ಅದು ಕೂಡ ಡೌಟೇ. ಸೊ ನಾನು ಹೋದರೆ ಉಂಟಲ್ಲ, ಅದು ಅವ್ರೀಗ ಬರುವಾಗ ಒಂದು 9 ಗಂಟೆ ಆಗ್ತದೆ, ನಾನೊಂದು 5 ಗಂಟೆಗೆ ಹೋದರೆ ಉಂಟಲ್ಲ 9 ಗಂಟೆ ಅವರು ದೋಣಿಯಲ್ಲೇ ಕೂತ್ಕೊಂಡಿರ್ಬೇಕು, ಅದು ಕೂಡ ಅದು ಕಷ್ಟನೇ. ಸೊ ಮೀನು ಸಿಕ್ಕರೆ ತುಂಬ ಖುಷಿಯ ವಿಚಾರ. ಆ ಮೀನು ಹಿಡಿಯುವ ಸ್ಟೈಲ್ ಆಗಿರ್ಬೋದು, ಆ ಗಾಳ, ಅದಕ್ಕೆ ಮೀನಿಗೆ ಇದು ಲಾಕ್ ಹಾಕಿ ಯಾವ ಸಿಸ್ಟಮಲ್ಲಿ ಅವರೊಂದು ದೋಣಿಗೆ ಹಾಕೊಳ್ಳುವಂಥದ್ದು ಒಂದು ಇದುಂಟು, ಒಂದು ಕಲೆ, ಅವ್ರದ್ದೊಂದು ಕಲೆ ಮಾತ್ರ. ಸೊ ಎಲ್ರಿಗೂ ಆಗೋದಿಲ್ಲ, ಒಂದು 4-5 ಜನರಿಗೆ ಮಾತ್ರ ಆ ಕಲೆ ಒಲ್ದಿದೆ. ಸೊ ಅವ್ರಿಗೆ ಮಾತ್ರ ಅದು, ಎಲ್ರಿಗೂ ಆ ಮೀನು ಹಿಡಿಲಿಕ್ಕೆ ಆಗೋದಿಲ್ಲ. ಏರಿಯಂತು ಕೊಳಸು ಅಂತ ಹೇಳಿದ್ನಲ್ಲ, ಸೊ ಇವ್ರು ಹಿಡಿದಿದ್ದಾರಲ್ಲ, ಸೊ ಆ ಮೀನು ಸೊ ದೊಡ್ಡ ಒಂದು 10-15 kg ಎಲ್ಲ ಹಿಡಿತಾರೆ, 20 kg ಎಲ್ಲ ಇರ್ತದೆ. ಆ ಒಂದು ನಾವೊಂದು ವಿಡಿಯೋ ಮಾಡಬೇಕು ಸದ್ಯಕ್ಕೆ. ಸೊ ಆಯಿತು, ನಮ್ಮ ಮಂಜುನಾಥ್ ಕಾರ್ ಅವರೊಂದು ಸುಮಾರು ಆಯ್ತು ಈಗ. ಆಯಿತು, ಒಂದು ಅರ್ಧ ಬಕೆಟ್ ಆಯ್ತು ನೋಡಿ. ಅಂದರೆ ಅಷ್ಟು ದಪ್ಪ ಬಿದ್ದಿದೆ ಮಳೆ, ತುಂಬ ಖುಷಿಯ ವಿಚಾರ. ಲಾಸ್ಟ್ ಟೈಮ್ ಭಾಸ್ಕರ್ ಪುತ್ರನವರಿದೊಂದು ತುಂಬ ಮಳೆ ಬಿದ್ದಿದ್ದೊಂದು ವಿಡಿಯೋ ಹೇಳಿದ್ನಲ್ಲ, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆದ ಕೀರ್ತನ್ ಮೇಡಮ್ ಅವರು ಬರ್ತೆ ಅಂತ ಹೇಳಿದರು, ಅವ್ರು ಬರಲಿಲ್ಲ. ಸೊ ಒಬ್ಬೊಬ್ಬರಿಗೆ ಒಂಥರ ಸಮಸ್ಯೆ ಇರ್ತದೆ, ನೋಡುವ ಮತ್ತೆ ಏನಾಗ್ಬೋದಂತ. ಸೊ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಶುಭವಾಗಲಿ.